वजीर आला रियासत कर्नाटक के वजीर आला जनाब सिद्धरामैया साहब, हार्दिक अजीज हम सब के लीडर जनाब बीजेक जमीर अहमद खान साहब की बातें हटके जनाब रहीम खान साहब, नसीर अहमद साहब, सलीम अहमद साहब, इन तमाम की मौजूदगी जनाब रियासत वजीर आला और जनाब बीजेक जमीर ಹಜ್ ಯಾತ್ರಿಗಳಿಗೆ ಅವರು ಅವರ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ, ಅವ್ರಿಗೆ ಶುಭ ಕೋರ್ತೇನೆ. ಈ ವರ್ಷ ಸುಮಾರು 10,168 ಜನ ಯಾತ್ರಿಗಳು ಹಜ್ಗೆ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅವರು ಆರೋಗ್ಯವಾಗಿ ಬರಲಿ, ಪ್ರಾರ್ಥನೆ ಮಾಡಲಿ, ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ. ಅದರ ಪ್ರಕಾರ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಯಾರೇ ಇದ್ರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ. ಅದಕ್ಕೆ ಅಂತ ವಾತಾವರಣ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಶಕ್ತಿ ಬರಬೇಕು, ಅವರನ್ನು ಕೂಡ ಸಬಲರಾಗಬೇಕು. ಅದಕ್ಕೆ ಈ ಹಜ್ ಯಾತ್ರಿಗಳು ಪ್ರಾರ್ಥನೆ ಮಾಡಲಿ. ಮತ್ತೆ ಈ ಆರ್ಥಿಕ ವರ್ಷದಲ್ಲಿ 24-25ನೇ ವರ್ಷದಲ್ಲಿ ರೈತರಿಗೆ, ಈ ರಾಜ್ಯದ ರೈತರಿಗೆ, ದೇಶದ ರೈತರಿಗೆ ಅವರ ಒಳ್ಳೆ ಮಳೆ ಬಂದು, ಬೆಳೆ ಬಂದು, ನಾಡಿನ ಸಮೃದ್ಧಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಯಾತ್ರಿಗಳಿಗೆ ಮನವಿ ಮಾಡ್ತೇನೆ. ಸರ್, ಇದು ಹುಬ್ಬಳ್ಳಿ ಮತ್ತು ಮಂಗಳೂರು, ಗುಲ್ಬರ್ಗ ಅಲ್ಲಿ ಹಜ್ ಭವನ್ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಮಂಗಳೂರಿಗೆ ಕೊಟ್ಟಿದ್ದೀವಿ ನಾನು, ಮಂಗಳೂರು ಮತ್ತೆ ಗುಲ್ಬರ್ಗಕ್ಕೂ ದುಡ್ಡು ಕೊಟ್ಟಿದ್ದೀವಿ. ಜಾಗ ಸಿಕ್ಕಿದ್ದೇನೆ, ಅದು ಸ್ವಲ್ಪ ವಿಳಂಬ ಆಗಿದೆ. ಮಂಗಳೂರಿನಲ್ಲಿ ಈಗ ಜಾಗ ಗುರುತಾಗಿದೆ. ಗುಲ್ಬರ್ಗದಲ್ಲಿ ಜಾಗ ಇದೆ ಸರ್, ಮಾಡ್ತೀವಿ ಸರ್. ಈಗ ಈ ಕೋಡ್ ಆಫ್ ಕಾಂಡಕ್ಟ್ ಮುಗಿದ ತಕ್ಷಣ ಪೂಜೆ ಮಾಡ್ತಾರೆ. ಫಸ್ಟ್ ಫ್ಲೈಟಿಗೆ ಹಜ್ಗೆ ಹೋಗೋರು ಎಲ್ಲರೂ ನಿಮ್ಗೆ ನೆನೆಸ್ಕೊಂಡು ನಮ್ಮ ಸಿಎಂ ನೋಡ್ಬೇಕಿತ್ತು, ಸಿಎಂಗೆ ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ಅದೇನಾಯ್ತು, ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಇವರು ಎಲೆಕ್ಷನ್ कमीशन ಅವರು परमिशन ಕೊಟ್ಟಿಲ್ಲ, ಹಾಗಾಗಿ ಬರಕ್ಕಾಗಲ್ಲ. नहीं, हम इलेक्शन कमिश्नर को परमिशन डाले थे. कभी भी सिद्धरामैया जब भी मुख्यमंत्री थे, कोई भी साल नहीं मिस करे. इस साल भी आने के लिए कोड ऑफ कंडक्ट होने की वजह से हमने परमिशन इलेक्शन कमिश्नर को परमिशन डाला था. उन्होंने इलेक्शन कमिश्नर को परमिशन नहीं दिया था. तो हमारे स्टेट के, कर्नाटका स्टेट के मुख्यमंत्री ने मैं कोई साल नहीं मिस किया. इस बार आना खाली एटलीस्ट हाजों को विश करके जाता करके आ गए. हम तमाम मुसलमानों की तरफ से हम सिद्धरामैया साहब को दिल की गहराई से मुबारकबाद देते हैं. ಸರ್, ಇದು ಬೀದರ್ ಜಮೀರ್ ಅಹಮದ್ ಖಾನ್ ಅಂತ ಲಂಗರ್ ಅವರು ಡೈಲಿ 25,000 ಜನ ಹಾಜಿಗೆ ಅವ್ರ ಜೊತೆ ಬರ್ತಾರಲ್ಲ, ಫ್ರೀ ಫುಡ್ ಇದೆ ಆ ಬಗ್ಗೆ ಅಂತ ಹೇಳ್ತಾರೆ. ಫ್ರೀ ಅಂತ ಹಜ್ಜಿಗೆ ಬರೋರು ರಿಲೇಟಿವ್ ಬರ್ತಾರೆ ಸರ್, ಅವ್ರಿಗೆ ಎಲ್ಲರಿಗೆ ಪ್ರತಿ ದಿವಸ 25,000-30,000 ಮಂದಿಗೆ ಜಮೀರ್ ಅಹಮದ್ ಸಂತ ದುಡ್ಡಿಂದ ಜಮೀರ್ ಅಹಮದ್ ಅವರು ಅವರೆಲ್ಲರಿಗೂ ಕೂಡ ಊಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಆಯುಷು, ಆರೋಗ್ಯ ಇನ್ನೂ ಚೆನ್ನಾಗಿ ಕೊಡ್ಲಿ ಅಂತೇಳಿ, ಅಧಿಕಾರ, ಆಯುಷು, ಆರೋಗ್ಯ ಕೊಡ್ಲಿ ಅಂತೇಳಿ ನಾನು ಆಶಿಸ್ತೇನೆ.